ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ ಮತಗಳ್ಳತನ ಆರೋಪ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆಳಂದ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿ ಅಕ್ರಮಗಳ ಬಗ್ಗೆ ಎಸ್ಐಟಿ ತನಿಖೆಯಲ್ಲಿ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಮತಪಟ್ಟಿಯಿಂದ ಒಂದು ಹೆಸರು ಅಳಿಸೋಕೆ ₹80 ಡೀಲ್ ಆಗಿರೋ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಬಗೆದಷ್ಟು ಬಯಲಾಗ್ತಿದೆ ಆಳಂದ ವೋಟ್ ಚೋರಿ ಗೋಲ್ಮಾಲ್. ಮತಪಟ್ಟಿಯಿಂದ ಒಂದು ಹೆಸರು ಅಳಿಸೋಕೆ ₹80 ಡೀಲ್. ಎಸ್ಐಟಿ ತನಿಖೆಯಲ್ಲಿ ಮತಗಳ್ಳತನದ ಸ್ಫೋಟಕ ಮಾಹಿತಿ ಬಯಲು. ಬಗೆದಷ್ಟು ಬಯಲಾಗ್ತಿದೆ, ಕೆದಕಿದಷ್ಟು ರಿವೀಲ್ ಆಗ್ತಿದೆ. ಆಳಂದದಲ್ಲಿ ವೋಟ್ ಚೋರಿ ಕೇಸ್ನಲ್ಲಿ ಆಳಕ್ಕಿಳಿದ ಎಸ್ಐಟಿಗೆ ಬೆಚ್ಚಿ ಬೀಳೋ ಮಾಹಿತಿಗಳೇ ಸಿಕ್ಕಿದೆ. ಮತಪಟ್ಟಿಯಿಂದ ಹೆಸರು ಅಳಿಸೋಕೆ ಅದ್ಯಾವ ಮಟ್ಟಿಗೆ ಪ್ಲಾನ್ ಮಾಡಿದ್ರು ಅಂದ್ರೆ, ಮತಪಟ್ಟಿಯಿಂದ ಒಂದು ಹೆಸರು ಅಳಿಸೋಕೆ ₹80 ಡೀಲ್ ಆಗಿರೋ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಮತದಾರರ ಪಟ್ಟಿಯಿಂದ ಹೆಸರುಗಳನ್ನ ಕೈಬಿಡಲು ಡೇಟಾ ಸೆಂಟರ್ಗೆ ₹80 ಪಾವತಿಯಾಗಿತ್ತು ಅನ್ನೋ ವಿಚಾರ ಬಯಲಾಗಿದೆ. ಡೇಟಾ ಸೆಂಟರ್ನವನು ಪ್ರತಿ ಅರ್ಜಿಗೂ ₹80ನಂತೆ 4.8 ಲಕ್ಷ ಪಡೆದಿದ್ದ. 2023ರಲ್ಲಿ ಆಳಂದದಲ್ಲಿ ಮತಪಟ್ಟಿ ಹೆಸರು ತೆಗೆಯಲು 6018 ಅರ್ಜಿಗಳ ಸಲ್ಲಿಕೆಯಾಗಿತ್ತು. ಕಲಬುರಗಿ ಡೇಟಾ ಸೆಂಟರ್ನಿಂದ ಅರ್ಜಿ ಸಲ್ಲಿಕೆಯಾಗಿತ್ತು. 75 ಮೊಬೈಲ್ ನಂಬರ್ ಬಳಸಿಕೊಂಡು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅರ್ಜಿಗಳ ಸಲ್ಲಿಕೆಯಲ್ಲಿ ಸ್ಥಳೀಯ ಮೊಹಮ್ಮದ್ ಅಶ್ಫಾಕ್ ಭಾಗಿಯಾಗಿದ್ದ. ಪ್ರಸ್ತುತ ಆರೋಪಿ ಮೊಹಮ್ಮದ್ ಅಶ್ಫಾಕ್ ದುಬೈನಲ್ಲಿದ್ದು ತನಿಖೆ ಮುಂದುವರಿದಿದೆ. ಕೋಳಿ ಫಾರ್ಮ್ನ ಕೆಲಸಗಾರರ ನಂಬರ್ ದುರ್ಬಳಕೆ. ಮತಗಳ್ಳತನದಲ್ಲಿ ಅದ್ಯಾವ ರೀತಿ ಕಳ್ಳಾಟ ಆಡಿದ್ರು ಅಂದ್ರೆ, ಕೋಳಿ ಫಾರ್ಮ್ನ ಕೆಲಸಗಾರರ ನಂಬರ್ಗಳನ್ನು ದುರ್ಬಳಕೆ ಮಾಡಿಕೊಂಡಿರೋದು ಎಸ್ಐಟಿ ತನಿಖೆಯಲ್ಲಿ ಗೊತ್ತಾಗಿದೆ. ಪಕ್ಕಾ ಪ್ಲಾನ್ ಮಾಡಿದ್ದ ಗ್ಯಾಂಗ್ ಮತಗಳ್ಳತನಕ್ಕಾಗಿ 100ಕ್ಕೂ ಹೆಚ್ಚು ಸಿಮ್ಗಳನ್ನ ಖರೀದಿಸಿದ್ದಾರೆ. ಸದ್ಯ ದುಬೈನಲ್ಲಿರುವ ಆರೋಪಿ ಮೊಹಮ್ಮದ್ ಅಶ್ಫಾಕ್ ಮೇಲೆ ಎಸ್ಐಟಿ ಕಣ್ಣಿಟ್ಟಿದೆ. ಮತಗಳ್ಳತನ ಮಾಡೋಕೆ ಅಶ್ಫಾಕ್ಗೆ ಡೀಲ್ ಕೊಟ್ಟಿದ್ಯಾರು ಅಂತ ಎಸ್ಐಟಿ ತನಿಖೆ ಮಾಡ್ತಿದೆ. ಪ್ರಕರಣ ಸಂಬಂಧ ಈಗಾಗಲೇ 20 ಮಂದಿಯನ್ನ ವಿಚಾರಣೆ ಮಾಡಲಾಗಿದೆ. ಶೀಘ್ರದಲ್ಲೇ 6 ಮಂದಿಯನ್ನ ಅರೆಸ್ಟ್ ಮಾಡೋ ಸಾಧ್ಯತೆಯೂ ಇದೆ. ಬಿಜೆಪಿ ನಾಯಕರಿಂದಲೇ ಅಕ್ರಮ, ಪ್ರಿಯಾಂಕ್ ಆರೋಪ. ಎಸ್ಐಟಿ ತನಿಖೆಯಲ್ಲಿನ ಸ್ಫೋಟಕ ಅಂಶಗಳು ಬಯಲಾಗಿದ್ದೇ ತಡ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಆಳಂದ ಮತಗಳ್ಳತನದ ಬಗ್ಗೆ ನಾವು ಹೇಳುತ್ತಿರುವುದನ್ನೇ ಎಸ್ಐಟಿ ತನಿಖೆಯಲ್ಲಿ ದೃಢಪಡಿಸಿದೆ. ಎಲ್ಲ ತನಿಖೆಗಳು ಈಗ ಬಿಜೆಪಿ ನಾಯಕರು ಮತ್ತು ಅವರ ಸಹಚರರಿಂದ ನಡೆದ ಅಕ್ರಮವನ್ನು ಸೂಚಿಸುತ್ತವೆ. ಬಿಜೆಪಿಯ ವೋಟ್ ಚೋರಿ ಪ್ಲೇಬುಕ್ನ ಪ್ರತಿಯೊಂದು ಕೊಳಕು ತಂತ್ರ ಮತ್ತು ಕಾರ್ಯವೈಖರಿಯನ್ನ ಒಂದೊಂದಾಗಿ ಬಹಿರಂಗಪಡಿಸಲಾಗುವುದು. ಇದರ ಹಿಂದಿನ ಪ್ರತಿಯೊಬ್ಬ ವ್ಯಕ್ತಿಯನ್ನ ಹೊಣೆಗಾರನನ್ನಾಗಿ ಮಾಡಿ ಜೈಲಿಗೆ ಹಾಕಲಾಗುವುದು. ಸದ್ಯ ಪ್ರಮುಖ ಆರೋಪಿ ಮೊಹಮ್ಮದ್ ಅಶ್ಫಾಕ್ ಸೇರಿ 3 ದುಬೈನಲ್ಲಿದ್ದು ಅವರ ಬಂಧನದ ಬಳಿಕ ಮತ್ತಷ್ಟು ಸತ್ಯಾಸತ್ಯತೆ ಬಯಲಾಗಲಿದೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.